PS ಕಿಚನ್ಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಬದನೆಕಾಯಿ ಫ್ರೈ. ಬೇಕಾಗಿರುವ ಸಾಮಗ್ರಿಗಳು: ಬದನೆಕಾಯಿ 2 ರಿಂದ 3, ಅಚ್ಕಾರದ ಪುಡಿ, ಅಕ್ಕಿ ಹಿಟ್ಟು ಸ್ವಲ್ಪ, ಅರಿಶಿನ ಪುಡಿ, ಧನಿಯಾ ಪುಡಿ, ಇಂಗು. ಇವಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬದನೆಕಾಯಿ ಹೀಗೆ ಅರ್ಧ ಇಂಚಿಗೆ ರೌಂಡ್ಗೆ ಸ್ಲೈಸ್ ಮಾಡ್ಕೋಬೇಕು. ತುಂಬ ದಪ್ಪ ಮಾಡ್ಕೋಬಾರ್ದು, ಇದೇ ಥರ ಮಾಡ್ಕೋಬೇಕು ಎಲ್ಲ ಸ್ಲೈಸು. ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅಂದರೆ ಅರ್ಧ ಇಂಚು 1 ಇಂಚಿಗೆ ಹೆಚ್ಕೊಂಡಿದ್ದೀನಿ ರೌಂಡಾಗಿ. ಈಗ ಎಲ್ಲ ಕುಯ್ದಿದ್ದು ನೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನೀರಲ್ಲೇ ಇರಬೇಕಿದು, ಆಮೇಲೆ ತಕ್ಕೋಬೇಕು. ಈಗ ಒಂದು ತಟ್ಟೆಗೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ. ಸ್ವಲ್ಪ ಅರಿಶಿನ ಪುಡಿ ಒಂದು 1/4 ಸ್ಪೂನಷ್ಟು. ಇದೆಲ್ಲ ಹಾಗೆ ಡ್ರೈನೇ ಹಾಕ್ಕೋಬೇಕು. ಸ್ವಲ್ಪ ಇಂಗು ಹಾಗೆ ಡ್ರೈನೇ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಬದನೆಕಾಯಿ ಆಲ್ರೆಡಿ ನೀರಿಗೆ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. 10 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡಿದ್ನಲ್ಲ ಬದನೆಕಾಯಿ, ಅದನ್ನೆಲ್ಲ ಈಗ ಎಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿಗೆಲ್ಲ ಈ ರೀತಿ ಹೀಗೆ ಮಸಾಲೆನ ಹಚ್ಕೊಳ್ಬೇಕು. ಸುಮ್ಮನೆ ಹಿಂಗೆ ಹಚ್ಚಿದ್ರೆ ಸಾಕು ಲೈಟಾಗಿ. ನಾನು ಒಂದೊಂದಾಗಿ ಎಲ್ಲನೂ ಇದೇ ಥರ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಈ ಥರ ಮಸಾಲೆ ಹಚ್ಚಿ ಒಂದು ಕಡೆ ಇಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಈಗ ಒಂದೊಂದಾಗಿ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಈ ಥರ ಡಿಪ್ ಮಾಡಿಕೊಂಡು ಎಲ್ಲ ಡಿಪ್ ಮಾಡ್ಕೋಬೇಕು. ಲೈಟಾಗಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಹೀಗೆ ಲೈಟಾಗಿ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಈಗೆಲ್ಲ ಈ ರೀತಿ ಅಕ್ಕಿ ಹಿಟ್ಟಲ್ಲಿ ಎಲ್ಲ ಡಿಪ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಹಂಚಿಟ್ಟಿದ್ದೀನಿ. ಈಗ ಒಂದೊಂದಾಗಿ ಈ ರೀತಿ ಜೋಡಿಸ್ಕೊಳ್ಳೋಣ. ಎಲ್ಲ ಈಗ ಹಂಚಿಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಒಂದು 2 ಚಮಚ ಎಣ್ಣೆನ ಹೀಗೆ ಹಾಕ್ಕೋಬೇಕು. ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಮುಚ್ಚಿಟ್ಟು ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈಗೆಲ್ಲ ಬೆಂದಿದೆ. ಈಗೆಲ್ಲ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಮತ್ತು ಇದು ಊಟದ ಜೊತೆ ಸೈಡ್ ಡಿಶಾಗಿ ಉಪಯೋಗಿಸ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ಮಾಡೋದು ಕೂಡ ತುಂಬ ಈಸಿ, ಟೇಸ್ಟಾಗಿರುತ್ತೆ. ಈಗೆಲ್ಲ ಉಲ್ಟಾ ಹಾಕಿದ್ದೀನಿ. 1 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಚೂರು ಸ್ವಲ್ಪ 1 ಸ್ಪೂನ್ ಹಾಕಿದ್ರೆ ಸಾಕು. ಈಗ 5 ನಿಮಿಷ ಆಯಿತು, ಎಲ್ಲ ಬೆಂದಿದೆ. ಒಂದೊಂದಾಗಿ ತಕ್ಕೊಳ್ಳೋಣ. ಎಲ್ಲ ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಈಗ ರುಚಿಯಾದ ಬದನೆಕಾಯಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.